ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಪಿತಮಪ್ಪಿಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಂ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ಋತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 17ನೇ ಅಧ್ಯಾಯದ 20ನೇ ಶ್ಲೋಕ. ಅದರ ಅರ್ಥ ಆಗಬೇಕಿದೆ. ಸಾತ್ವಿಕ ದಾನದ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾರೆ. ದಾನವು ನನ್ನ ಕರ್ತವ್ಯ ಎನ್ನುವಂತಹ ಭಾವನೆ ಇರಬೇಕು. ಉಪಕಾರವನ್ನು ಅಂದರೆ ನಾ ಕೊಡೋದ್ರಿಂದ ಅದರ ಒಂದು ಲಾಭವನ್ನು ಅಪೇಕ್ಷಿಸದೇನೆ ಕೊಡುವಂಥದ್ದಾಗಿರಬೇಕು. ಒಳ್ಳೆಯ ದೇಶ, ಸೂಕ್ತವಾದ ಕಾಲ, ಸತ್ಪಾತ್ರನಾದ ವ್ಯಕ್ತಿ, ಯೋಗ್ಯತೆ ಉಳ್ಳಂತಹ ವ್ಯಕ್ತಿಗೇನೆ ಮಾಡುವಂತಹ ದಾನವನ್ನು ಸಾತ್ವಿಕ ದಾನ ಅಂತ ಹೇಳ್ತಾರೆ ಅಂತ ಅರ್ಥ ಬರ್ಕೊಳ್ಳಿ. ದಾತವ್ಯಮಿತಿ, ದಾತವ್ಯಮಿತಿ ದಾನ ಮಾಡುವುದು ಕರ್ತವ್ಯವೆಂಬ ಭಾವನೆಯಿಂದ, ದಾನ ಮಾಡುವುದು ಕರ್ತವ್ಯವೆಂಬ ಭಾವನೆಯಿಂದ ಅನುಪಕಾರಿಣೇ ದೀಯತೆ. ಅನುಪಕಾರಿಣೇ ದೀಯತೆ, ಉಪಕಾರವನ್ನು ಅಪೇಕ್ಷಿಸದೆ, ದೀಯತೆ ಬೇಡ, ಬರೀ ಅನುಪಕಾರಿಣಿ ಅಂತಷ್ಟೇ ಬರ್ಕೊಳ್ಳಿ. ಅನುಪಕಾರಿಣಿ, ಉಪಕಾರವನ್ನು ಅಪೇಕ್ಷಿಸದೆ, ದೇಶೇ ಕಾಲೇ ಪಾತ್ರೇ ಚ, ದೇಶೇ ಕಾಲೇ ಚ ಪಾತ್ರೇ ಚ, ಪುಣ್ಯ ದೇಶ ಪುಣ್ಯ ಕಾಲಗಳಲ್ಲಿ ಸತ್ಪಾತ್ರನಿಗೆ, ಪುಣ್ಯ ದೇಶ ಪುಣ್ಯ ಕಾಲಗಳಲ್ಲಿ ಸತ್ಪಾತ್ರನಿಗೆ ಸತ್ಪಾತ್ರನಿಗೆ ಪುಣ್ಯ ದೇಶ ಪುಣ್ಯ ಕಾಲಗಳಲ್ಲಿ ಸತ್ಪಾತ್ರನಿಗೆ ಯದ್ದಾನಂ ದೀಯತೆ, ಯಾವ ದಾನವು ಕೊಡಲ್ಪಡುವುದೋ, ಯಾವ ದಾನವು ಕೊಡಲ್ಪಡುವುದೋ ತತ್ ದಾನಂ, ತದ್ದಾನಂ ಆ ದಾನವು ಸಾತ್ವಿಕಂ ಸ್ಮೃತಂ, ಸಾತ್ವಿಕ ಎಂದು ತಿಳಿಯಲ್ಪಟ್ಟಿದೆ, ಹೇಳಲ್ಪಟ್ಟಿದೆ. ಸಾತ್ವಿಕ ಎಂದು ಹೇಳಲ್ಪಟ್ಟಿದೆ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ನಿನ್ನೆ ನೀವು ಒಂದು ಉದಾಹರಣೆ ಕೊಡ್ತಾ ಇದ್ರಿ, ಸಾಲಿಗ್ರಾಮ ವಿಷಯ.
ನೀವು ನಮ್ಮನ್ನು ಕೊಡೋದು, ನಾವು ನಿಮಗೆ ಕೊಡೋದು. ಹ್ಮ್ ಇಲ್ಲ, ಯಾಕೆ ಇದು ವಿಷಯ ತರ್ತಾ ಇದ್ದೀನಿ ಅಂದ್ರೆ, ನಾನು ಓಡಾಡ್ತಾ ಇರುವಾಗ ಮನೆ ಸಾಲಿಗ್ರಾಮ, ಪೂರ್ವಜರ ಸಾಲಿಗ್ರಾಮ ತಗೊಂಡು ಓಡಾಡಲ್ಲ, ದೇವ್ರ ಮನೆಯಲ್ಲೇ ಇರುತ್ತೆ ಅದು. ಓಕೆ. ಆದ್ರೆ ಈಗ ಮಂತ್ರಾಲಯಕ್ಕೆ ಹೋದ ಅಥವಾ ಇನ್ನು ತಿರುಪತಿಗೆ ಹೋದ, ಅವಾಗ ದೇವ್ರ ಪೂಜೆ ಮಾಡ್ಬೇಕಲ್ಲ ಬೆಳಿಗ್ಗೆ. ಹ್ಮ್ ಅದಕ್ಕೆ ಯಾರೋ ಬ್ರಾಹ್ಮಣರು ನಮ್ಗೊಂದು ಸಾಲಿಗ್ರಾಮ ಸೆಟ್ ಕೊಟ್ರು. ನಿಮ್ಗೆ ಗೊತ್ತಲ್ಲ, ಉತ್ತರ ಮಠದ್ದು ಎಲ್ಲ ಐದು ವಸ್ತುಗಳಿರುತ್ತೆ. ಹ್ಮ್ ಅದನ್ನ ಎಲ್ಲಿ ತಗೊಂಡೋದ್ರು ಜನಗಳು ಯಾರು ಬ್ರಾಹ್ಮಣರು ನೋಡ್ರೆ ನಮಗೂ ಒಂದು ಕೊಡ್ರಿ, ಕೊಡಿಸ್ರಿ ಅಂತ ಕೇಳ್ತಾರೆ. ಹ್ಮ್ ಅದು ಅವ್ರಿಗೆ ಭಕ್ತಿ ಇದೆ ಅಂತ ಕೇಳ್ತಾರೆ. ಅದ್ರ ಸಾಲಿಗ್ರಾಮ ಮಹಿಮೆ ಗೊತ್ತಲ್ಲ, ಅದಕ್ಕೋಸ್ಕರ ಕೇಳ್ತಾರೆ. ಓಕೆ. ಅಲ್ಲ, ಆದಾಗ ಎಲ್ಲಾರ್ಗು ಕಂಡವ್ರು ಹೋಗೋರು ಬರೋ ಕೊಡಲ್ಲ ನಾನು. ಯಾರು ಸತ್ಪಾತ್ರ ಅನಿಸ್ತಾರೋ ಅವ್ರಿಗೆ ಕೊಡ್ತೀನಿ ನಾನು ಮಾತ್ರ. ಅವ್ರಿಗೆ ಆಗಲ್ಲ. ನಾ ಏನ್ ಹೇಳಿದ್ನಿ ಅಂತಂದ್ರೆ, ಕೊಡೋದು ತಪ್ಪಲ್ಲ, ಹ್ಮ್ ಅವನು ನಮಗ್ ಕೊಡ್ತಾನೆ, ಆದ್ರಿಂದ ನಾನು ಅವನಿಗೆ ಕೊಡ್ತಾ ಇದ್ದೇನೆ ಅನ್ನೋ ತಪ್ಪು. ಅವ್ರು ನಮ್ಗೆ ಏನು ಕೊಡಲ್ಲ. ಅವರಿಗೆ ಹಾ, ದಾನ ಅದು ಅಂದ್ರೆ ಅದು ತೊಂದರೆನೇ ಇಲ್ಲ. ನಮ್ಮ ಒಳ್ಳೆಯ ಭಾವನೆಯಿಂದ ಕೊಡೋದೇನಿದೆ ಅದು ಒಳ್ಳೆಯ ದಾನ, ಸದ್ದಾನವೇನೆ, ಹ್ಮ್ ಸಾತ್ವಿಕವಾದ ದಾನವೇನೆ. ಯಾಕಂದ್ರೆ ಇಲ್ಲೆಲ್ಲ ಬರ್ತಾರಲ್ಲ H1B ಜನಗಳು, ಚಿಕ್ಕೋರೆ ಆದ್ರೂ ಹಾ ಅವರು ಟ್ರಾವೆಲ್ ಮಾಡ್ತಾರೆ. ಅವಾಗ ಹಾ ಒಂಥರ ಸಾಲಿಗ್ರಾಮ ತೀರ್ಥ ತಗೊಳ್ದರೆ ಒಂಥರ ಕಸಬಿಸ ಅನ್ಸುತ್ತೆ. ಅದಕ್ಕೋಸ್ಕರ ಕೇಳಿದ್ರು, ನಿಮ್ಮ ಹತ್ರ ಇದೆ, ನಮಗೂ ಒಂದು ಏನಾರು ಮಾಡಿ ಅದಕ್ಕೆ ಕೊಡಿಸ್ರಿ ಅಂತ. ನೀವು ಹ್ಮ್ ಕೊಂಡ್ಕೊಳಕ್ ಆಗಲ್ಲ. ನಮ್ಗೆ ಯಾರಿಗೋ ಉತ್ತರಾದಿ ಮಾಡೋದು ತಿಳಿದವ್ರು ಇದಾರೆ ನಮ್ಗೆ. ಅವ್ರ ಮಠಕ್ಕೆ ಸರಿ. ಸಂಬಂಧ ಇಲ್ಲ, ಆದ್ರೆ ಹಿಂಗ್ ಸೈಡ್ ನಲ್ಲಿ ಮಾಡ್ತಾರೆ. ಆದ್ರೆ ಹ್ಮ್ ಅದನ್ನ ದಾನ ಕೊಡೋದ್ರಲ್ಲಿ ಏನೋ ಅಭ್ಯಂತರ ಇಲ್ಲ ತಾನೆ, ಅಷ್ಟೇ. ಅವಶ್ಯ ಅವಶ್ಯ. ಇಲ್ಲಿ ಅವರು ಈ ಗ್ರೂಪ್ ನಲ್ಲಿ ಎಲ್ಲಾರು ಸತ್ಪಾತ್ರರೇ, ಯಾರು ಕೇಳಿದ್ರೆ ಅವ್ರಿಗೆ ಇಲ್ಲ ಅನ್ನೋಕ್ಕಾಗತ್ತಾ? ಅಷ್ಟೇ. ಧನ್ಯವಾದ. ಹೌದು, ಅದರಲ್ಲಿ ಏನು ತೊಂದರೆ ಇಲ್ಲ. ಹೇಳಿದೆ ಪಾತ್ರರು ಅಂತಂದ್ರೆ ಹೇಗಿರ್ತಾರೆ, ಪಾತ್ರ ಒಂದು ಡೆಫಿನೇಷನ್ನು ಹೇಳಿದೆ. ಪಾತ್ರೆ ಒಳಗೆ ಹೋದಾಗ ಅದು ವಾಪಸ್ ಖಾಲಿ ಬರೋದಿಲ್ಲ. ಹಾಗೆ ಬ್ರಾಹ್ಮಣ ಸಾತ್ವಿಕನಾದ ಪಾತ್ರ ಮನೆಗೆ ಬಂದಾಗ ಅವನಿಗೆ ಕಿಂಚಿತ್ತೂ ದಕ್ಷಿಣೆಯನ್ನ ಕೊಡದೇ ಹೋದರೆ ನಮ್ಮ ಪುಣ್ಯ ರಾಶಿಗಳನ್ನೆಲ್ಲ ತಗೊಂಡು ಹೋಗ್ತಾನೆ. ಯಥಾಶಕ್ತಿ ಆದರೂ ಕೊಡಬೇಕು. ಸರಿ, ಮುಂದೆ ಹೋಗೋಣ. ಈಗ ರಾಜಸ ದಾನದ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ರಾಜಸಮುದಾಹೃತಂ. ಯಾವುದು? ಅದೇ ಸಾಲಿಗ್ರಾಮ. ಅಂದರೆ ಸುಮ್ಮನೆ ಒಂದು ದೃಷ್ಟಾಂತವನ್ನಾಗಿ ಹೇಳಿದ್ದಷ್ಟೇ. ದಾನ ಪಡೆಯುವವನಿಂದ ಪ್ರತ್ಯುಪಕಾರವನ್ನು ಬಯಸೋದು. ನಿನಗೇನು ಬೇಕಪ್ಪ, ಅದನ್ನು ನಾ ಕೊಡ್ತೇನೆ, ನನಗೆ ದಾನ ಮಾಡ್ತೇನೆ, ನನಗೆ ಬೇಕಾಗಿರೋ ಕೆಲಸ ಮಾಡಿ ನೀನು. ಸಂಬಂಧ ಇರೋದಿಲ್ಲ, ಅವನು ಅದನ್ನೇ ವಾಪಸ್ ಪಡಿಬೇಕು ಅಂತಿನ್ನಲ್ಲ. ಈಗ ಒಬ್ಬ ಯಾರೋ ಅತ್ಯಂತ ನಿಷ್ಠಾವಂತನಾದ ವ್ಯಕ್ತಿ ಇರ್ತಾನೆ, ಗೌರ್ಮೆಂಟ್ ಆಫೀಸರ್ ಏನೋ ಆಗಿರ್ತಾನೆ, ಅವನಿಂದಲೇ ಕೆಲಸ ಆಗಬೇಕಿರ್ತದೆ. ಆದರೆ ಅವನಿಗೆ ಏನೋ ಒಂದು ಮತ್ತೊಬ್ಬರದ ದಾನ ಆಗಿನ ಅವನು ಇಸ್ಕೊಳ್ಳೋದು ಕಡಿಮೆ. ಆದರೆ ಇವರು ಹೋಗಿ ಅವನಿಗೆ ಅವಶ್ಯಕತೆ ಇರುವಂತಹ ದಾನವನ್ನೇ ಕೊಡ್ತಾರೆ. ಕೊಟ್ಟು ನನಗೆ ಈ ಕೆಲಸ ಮಾಡಿಕೊಡು ಅಂತ ಕೇಳೋದು ಇಲ್ಲ, ಅದು ತಪ್ಪು, ಅದು ರಾಜಸ ದಾನ. ಅಥವಾ ಯಾವೊಂದು ದಾನದಿಂದ ಏನೋ ಫಲವನ್ನು ಅಪೇಕ್ಷೆ ಪಡೋದು, ಅದು ತಪ್ಪು. ಅವನ ಉಪಕಾರ ಬಿಡಿ. ಈಗ ಎಳ್ಳ ದಾನದಿಂದ ಶನೈಶ್ವರನ ಪೀಡೆ ಕಡಿಮೆ ಆಗತ್ತೆ, ಎಳ್ಳಿನ ದಾನದಿಂದಾಗಿ ಶನಿದೇವರ ಪೀಡೆ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಇದನ್ನು ತಿಳ್ಕೊಳ್ಬೇಕು. ಗ್ರಹಗಳು ಯಾವುದೂ ಕೂಡ ಪೀಡಾಕಾರಕ ಅಲ್ಲ, ಬರೀ ಸೂಚಕ ಅಷ್ಟೆ. ಗ್ರಹಗಳು ನಮ್ಮ ರಾಶಿಯಲ್ಲಿ ಬಂದರೆ ಅದರಿಂದ ತೊಂದರೆ ಅಂತಲ್ಲ, ಅವುಗಳು ಸೂಚಕ ಅಷ್ಟೆ, ಕಾರಕ ಅಲ್ಲ.
ಹಿಂದೆ ನೀವು ಇಂಥ ತಪ್ಪು ಮಾಡಿದರೆ ಆದ್ರಿಂದ ಈ ಒಂದು ಫಲ ಬರ್ತದೆ, ಇಷ್ಟು ಕಷ್ಟ ಬರ್ತದೆ ಸೂಚನೆ ಮಾಡುತ್ತೆ ಅವುಗಳು, ಕಾರಕ ಅಲ್ಲ. ಆಯ್ತಾ? ಅದರಿಂದ ಈ ರೀತಿ ಸಣ್ಣ ಸಣ್ಣ ಫಲವನ್ನ ಅಪೇಕ್ಷಿಸಿ ಮಾಡುವಂತಹ ದಾನ, ಫಲವನ್ನ ಅಪೇಕ್ಷಿಸಿ ಮಾಡುವಂತಹ ದಾನ ಅದು ರಾಜಸ ದಾನ. ಅಥವಾ ಇನ್ನೊಬ್ಬರನ್ನ ಹೊಡೆದು ಬಡದು ಅಥವಾ ಅನ್ಯಾಯದಿಂದ ಸಂಪಾದಿಸಿದ ಹಣದಿಂದಾಗಿ ಕೊಂಡುಕೊಂಡ ವಸ್ತುವಿನ ದಾನ ಅದು ಕೂಡ ರಾಜಸ ಅಂತ ಕರೆಯಲ್ಪಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅರ್ಥ ಬರ್ಕೊಳ್ಳಿ. ಒಂದೇ ನಿಮಿಷ. ಪ್ರತ್ಯುಪಕಾರಾರ್ಥಂ ಪ್ರತ್ಯುಪಕಾರಾರ್ಥಂ ದಾನ ಪಡೆಯುವವನಿಂದ ಪ್ರತ್ಯುಪಕಾರವನ್ನು ಬಯಸಿ ದಾನ ಪಡೆಯುವವನಿಂದ ಪ್ರತ್ಯುಪಕಾರವನ್ನು ಬಯಸಿ ವಾ ಅಥವಾ ಫಲಮುದ್ದಿಶ್ಯ ಪುನಃ ಅನಿತ್ಯ ಫಲವನ್ನು ಅಪೇಕ್ಷಿಸಿ ನೀಡುವ ಪರಿಕ್ಲಿಷ್ಟಂ ಅನ್ಯಾಯದಿಂದ ಸಂಪಾದಿಸಿದ ವಸ್ತುವಿನ ದಾನ, ಅನ್ಯಾಯದಿಂದ ಸಂಪಾದಿಸಿದ ವಸ್ತುವಿನ ಸಾಕು ಯತ್ತು ದೀಯತೆ ಯಾವ ದಾನವು ಕೊಡಲ್ಪಡುವುದೋ ತದ್ರಾಜಸಮುದಾಹೃತಂ ಅದು ರಾಜಸ ಎನಿಸುತ್ತದೆ. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಆಚಾರ್ಯ, ತಿಲದಾನ ಯಾತಿಗೆ ತಗೊಳ್ಳಲ್ಲ ಮತ್ತೆ ಯಾರು? ಯಾವುದು ತಿಲದಾನ ತಪ್ಪದು ತಗೊಳ್ಬೇಕು. ಅಲ್ಲ, ನಮ್ಮಲ್ಲಿ ಎಷ್ಟು ಇದಾಗಿ ಇದನ್ನ ಪ್ರೊಜೆಕ್ಟ್ ಮಾಡಿದ್ದಾರೆ ಅಂದ್ರೆ, ಎಲ್ಲರೂ ಭ್ರಮೆಯಲ್ಲಿ. ಅಲ್ಲ, ಅದಕ್ಕೆ ಜಾಸ್ತಿ ದುಡ್ಡು ಇಡಿಸ್ತಾರೆ, ತಿಲದಾನಕ್ಕೆ ಜಾಸ್ತಿ ದುಡ್ಡು ಅಂತಾರೆ, ದುಡ್ಡುಗೋಸ್ಕರ ತಗೊಳ್ಳಿ. ಇದೆಲ್ಲ ಏನಂತಂದ್ರೆ ನಾವು ನಮ್ಮ ವಿಚಾರನ ತಪ್ಪು ಇಂಟರ್ಪ್ರಿಟ್ ಮಾಡ್ತಾ ಇದೀವಿ ಅಂತ ನನ್ಗನ್ಸುತ್ತೆ. ತಗೊಳ್ಳೇಬೇಕು. ಯಾವ ಬ್ರಾಹ್ಮಣನು ತಗೊಳ್ಳೋದಿಲ್ಲ ಅನ್ನೋ ಹಾಗಿಲ್ಲೇ ಇಲ್ಲ. ಅವನ ಆದ್ಯ ಕರ್ತವ್ಯ ತಗೊಳ್ಳೋದು, ನೀಡೋದು. ಸುವರ್ಣದಾನ ತಗೊಂಡ್ಬಿಡ್ತಾರೆ, ತಿಲದಾನ ಬೇಡವಾ? ಬಾ 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 ಭೂಮಿ ದಾನ, ರಜತ ದಾನ ಎಲ್ಲ ಯಾವ್ದು ಬಿಡಲ್ಲ. ಅದ ಹೇಗೆ? ತುಪ್ಪದ್ದು ಅಷ್ಟೇ, ಬಿಡೋದೇ ಇಲ್ಲ, ತಗೊಂಡೋಗ್ತಾರೆ ಮನೆಗೆ. ಕಾರಣ ಏನ್ ಆಚಾರ್ಯ? ಯಾತಕ್ ತಗೊಳ್ಳೋದಿಲ್ಲ ಅಂತಾರೆ? ಅಲ್ಲ, ನಮಗೂ ಶನಿ ಪೀಡೆ ಬರುತ್ತೆ ಅನ್ನೋ ಭಯ ಅಷ್ಟೇ. ಪರಮಾತ್ಮ ನಂಬಿದವನಿಗೆ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ, ನಿಖಿಲ ರಕ್ಷಕನು ನೀನೇ ವಿಶ್ವವ್ಯಾಪಕನೇ. ಅವರನ್ನು ನಂಬಿದವರಿಗೆ ಯಾವ ನವಗ್ರಹಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ? ನಮ್ ಕರ್ಮ ಇದ್ರೆ ಆಗತ್ತೆ ಅಷ್ಟೇ. ನಂಬಿದವರು ತಗೊಳ್ತಾರೆ ಅಷ್ಟೇ. ಅದರಲ್ಲೂ ಈಗ ಅದೊಂದು ನಡೆದಿದೆ. ಏನು ಅಂತಂದ್ರೆ, ಈ ತಿಲದಾನ, ಕೆಲವೊಂದು ದಾನಗಳು ಅಂತ ಏನಿದೆ,
ಮಾಷದಾನ ಅಂದರೆ ಉದ್ದಿನ ಬೇಳೆ ದಾನ, ಅದೆಲ್ಲ ಅಡಿಗೆಯವರನ್ನು ಕರೆಸಿ ಅವರಿಗೆ ದಾನ ಕೊಡಿಸಿಬಿಡ್ತಾರೆ. ಓ ಅವರು ತಗೊಳ್ಳಿಕ್ಕೆ ರೆಡಿ. ಯಾಕೆ? ಪಾಪ ಅವ್ರು ಸ್ವಲ್ಪ ಬಡವರು ಇರ್ತಾರೆ, ಸ್ವಲ್ಪ ದುಡ್ಡು ಜಾಸ್ತಿನೂ ಇಟ್ಟಿರ್ತಾರೆ. ಹ್ಮ್ ಅದು ಉಪಯೋಗಕ್ಕೂ ಅಪಾತ್ರದಾನ. ಬರುತ್ತೆ. ಅದು ಅಪಾತ್ರದಾನ, ಹ್ಮ್ ಪಾತ್ರ ರಾಜಸ. ಅಲ್ಲ. ಹಾ, ದೇವಸ್ಥಾನ ಕೊಟ್ಬಿಡ್ತಾರೆ ಅವಾಗ. ದೇವಸ್ಥಾನ ಕೊಟ್ರು ಪರವಾಗಿಲ್ಲ ಆಚಾರ್ಯ. ದೇವಸ್ಥಾನ ಯಾರಿಗಂತ ಹೋಗ್ಬೇಕು ಹೇಳ್ರಿ? ಇಲ್ಲ, ದೇವಸ್ಥಾನ ಮಟ್ಟಕ್ಕೆ ಕೊಡಿಸ್ಬಿಡ್ತಾರೆ. ಮಾಡೋದೇ ಆ ಥರ. ದೇವರಿಗೆ ದಾನ ಕೊಡು. ಹಾ, ಹಾಗೆ ಮಾಡ್ತಾ ಇದ್ದಾರೆ ಎಲ್ಲ. ಅದಕ್ಕೆ ಅದ್ ನೋಡಿದಾಗ ಸ್ವಲ್ಪ ಮನಸ್ಸು ಸ್ವಲ್ಪ ನೋವಾಗತ್ತೆ. ಇನ್ನೇನು ಬಂತು? ಸಾಧ್ಯವೇ ಇಲ್ಲ. ಪರಮಾತ್ಮ ಅಲ್ಲಿ ದೇವರು ಅಂದ್ರೆ ಹೇಗೆ? ಅದೊಂದು ಕಲ್ಲು ಅಷ್ಟೇ. ದೇವಸ್ಥಾನದಲ್ಲಿರೋದು ಒಂದು ಕಲ್ಲು, ಅದರ ಒಳಗಡೆ ಬಿಂಬನಾಗಿ ಇದ್ದಾನೆ, ಹೊರಗಡೆ ಅದು ಪ್ರತಿಬಿಂಬ. ಆದರೆ ಸಾಕ್ಷಾತ್ತಾಗಿ ಪರಮಾತ್ಮ ಅಂತಾನೆ, ಬ್ರಾಹ್ಮಣರ ಪೂಜೆಯೇ ನನ್ನ ಪೂಜೆ ವಿಶೇಷ. ಹೌದಾ? ಹಾಗಾದ್ರೆ ಬ್ರಾಹ್ಮಣರಿಗೆ ಪಂಚಾಮೃತ ಅಭಿಷೇಕವೇ ಮಾಡಿಬಿಡೋಣ, ಪೂಜೆ ಅಲ್ಲ. ಕಲ್ಲಿಗೆ ಯಾಕೆ? ಯಾವ್ಯಾವ್ದು ಕೊಡಬೇಕು, ಯಾವ್ಯಾವ್ದಕ್ಕೆ ಮಾಡಬೇಕು ಅಂಥದ್ದನ್ನೇ ಮಾಡಬೇಕಷ್ಟೆ. ದಾನಾದಿಗಳಿಗೆ ಬ್ರಾಹ್ಮಣಾದಿಗಳನ್ನೇ ಕೊಡಬೇಕು. ಬ್ರಾಹ್ಮಣಾದಿಗಳಿಗೆ, ಜೀವಂತ ವ್ಯಕ್ತಿಗಳಿಗೆ. ಮತ್ತೆ ಹೋಗಿ ದೇವರಿಗೆ ಕಲ್ಲಿಗೆ ಕೊಟ್ಟರೆ ಏನು ಬರ್ತದೆ? ಅವನು ಆಶೀರ್ವಾದ ಮಾಡಬೇಕು ಮುಖದಿಂದಾಗಿ, ಮಂತ್ರಾಕ್ಷರ ತಲೆ ಮೇಲೆ ಹಾಕಬೇಕು ಇಸ್ಕೊಂಡವನು. ಅಲ್ಲಿರೋ ಕಲ್ಲು ಏನು ಮಾಡೋದಿಲ್ಲ. ಭಕ್ತಿ ಮಾಡಿ, ಸೇವೆ ಮಾಡಿ, ಒಳಗಡೆ ಪರಮಾತ್ಮ ಇದ್ದಾನೆ. ಆ ಬ್ರಾಹ್ಮಣರಿಂದ ಬಂದಂತಹ ಮಾತು ಏನಿದೆ ಅದು ನಮ್ಮನ್ನು ಉದ್ಧಾರ ಮಾಡುತ್ತೆ. ಆದ್ದರಿಂದ ಬ್ರಾಹ್ಮಣರಿಗೇನೆ ಕೊಡಬೇಕು, ಒಬ್ಬ ವ್ಯಕ್ತಿಗೇನೆ ಕೊಡಬೇಕು. ದೇವಸ್ಥಾನಕ್ಕೆ ಕೊಡೋದು, ಅದು ಮಾಡೋದು ಅದೆಲ್ಲ ಸರಿಯಲ್ಲ. ಅದು ದಾನ ಅಂತ ಕರ್ಸ್ಕೊಳ್ಳೋದೇ ಇಲ್ಲ. ಕೆಲವೊಬ್ರು ಮ್ಯಾನೇಜರ್ಗಳೆಲ್ಲ ಭಾರಿ ಇದು ಮಾಡ್ತಾರೆ. ಈ ಚಂದ್ರಗ್ರಹಣ ಇವೆಲ್ಲ ಏನು ರಾಹುಗ್ರಸ್ತ ಚಂದ್ರಗ್ರಹಣ ಅದು ಇದು ಏನಾದರೂ ಬಂತು ಅಂತಾದರೆ, ಗೊತ್ತಿರೋದು ಹೇಳ್ತಾ ಇದ್ದೀನಿ, ಚಂದ್ರಗ್ರಹಣ ಬಂತು, ಅದರಲ್ಲೂ ಪಿತೃಪಕ್ಷದ ಸಮಯದಲ್ಲಿ ಬಂತು ಅಂತಾದರೆ ದೊಡ್ಡ ದೊಡ್ಡ ರಸೀದಿಗಳನ್ನು ಹರಿದು ಬಿಡ್ತಾರೆ. ಎಲ್ಲರೂ ನಿಮ್ಮ ನಿಮ್ಮ ರಾಶಿಗಳ ಮೇಲೆ ಏನಾದರೂ ಇತ್ತು ಅಂತಾದರೆ ರಾಹುವಿಗೆ ಮುಖ್ಯವಾಗಿ ಉದ್ದು ದೇವಸ್ಥಾನಕ್ಕೆ ದಾನ ಕೊಟ್ಬಿಡಿ ಅಂತ ಮ್ಯಾನೇಜರ್ಗಳೇ ಹೇಳ್ತಾರೆ. ಉದ್ದಿನ ಬೆಳೆ ತಗೊಂಡು ಇಟ್ಕೊಂಡು ಎಲ್ಲರೂ 1 kg ಕೊಡಬೇಕು ಅಂತ ದಾನವನ್ನ. ಎಷ್ಟಾಗುತ್ತೋ ಅಷ್ಟು ಅಂತ ಹೇಳ್ತಾರೆ. 1 kg ಕೊಟ್ಟರೆ ಅನುಕೂಲ ಅಂತ ಹೇಳ್ತಾರೆ. ಎಷ್ಟು ಜನ ಇರೋದಿಲ್ಲ, ಎಲ್ಲರೂ 1 kg ತಂದು ದೇವರ ಮುಂದೆ ಇಟ್ಟು ಬಿಡ್ತಾರೆ. ಆ ಉದ್ದಿನ ಬೇಳೆಯನ್ನೇ ಪಿತೃಪಕ್ಷದಲ್ಲಿ ಮಾಡ್ತಾರೆ. ಅದನ್ನೇ ನಮಗ್ ಮಾಡಾಕ್ತಾರೆ. ಸರಿಯಾಗಿ ಹೇಳಿದ್ರಿ ಆಚೆ, ಕರೆಕ್ಟ್. ಅದು 100ಕ್ಕೆ 100 ಸತ್ಯ, 100ಕ್ಕೆ 100 ಸತ್ಯ. ಹೇಗಿದೆ ನೋಡಿ, ಬೆಂಗಳೂರಿನಲ್ಲಿ ಅನ್ಸಿ ಬಲು ಜಾಸ್ತಿ ಇದು. ಅಯ್ಯೋ, ಇದೆಲ್ಲ ನುಂಗೋ ಹಾಗಿಲ್ಲ, ಉಗುಳೋ ಹಾಗಿಲ್ಲ. ಇವೆಲ್ಲ ನಾವು ವಡ ಇನ್ನೊಂದು ಬೇಕು ಅಂತ ನಾವು ನಮ್ ಕರ್ಮ ನಾವೇ ತಿಂತಾ ಇದೀವಿ ಕೊನೆಗೆ. ಇನ್ಮೇಲೆ ವಡ ಯಾರು ತಿನ್ನೋದೇ ಇಲ್ವಾ ಅಂತ ಹಾಗಾದ್ರೆ? ಇಲ್ಲ ಆಚಾರ್ಯ, ರೆಗ್ಯುಲರ್ ಡೇಸ್ ಅಲ್ಲಿ ಪರವಾಗಿಲ್ಲ, ನಾರ್ಮಲ್ ಡೇಸ್ ಅಲ್ಲಿ ಪರವಾಗಿಲ್ಲ. ಪರವಾಗಿಲ್ಲ, ಅದು ಅಲ್ಲ. ಹೇಳ್ದೆ, ಆಗೋ ಮಠದಲ್ಲಿ ಆಗೋ ಒಂದು ಎಲ್ಲ ಕ್ರಿಯೆಗಳು ಅದು ಅದ್ಭುತ. ಅದು ಒಳಗಿರೋದಾಗೆ ಗೊತ್ತು. ಸರಿ, ಇನ್ನೊಂದು ಶ್ಲೋಕ ಮಾಡೋಣ. ತಾಮಸದಾನ ಹೇಗೆ? ಅದೇಶ ಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಅತ್ಯಂತ ಕೊಳಕಾದ ಪ್ರದೇಶದಲ್ಲಿ, ಅಕಾಲದಲ್ಲಿ, ಅಪಾತ್ರರಿಗೆ ಮಾಡುವ ದಾನ ಶುದ್ಧವಾದ ತಾಮಸ ದಾನ. ನೋಡ್ರಿ, ಅಶುದ್ಧವಾದ
ಅಕಾಲದಲ್ಲಿ ಅಪಾತ್ರನಿಗೆ ಮಾಡುವ ದಾನ ಶುದ್ಧವಾದ ತಾಮಸ. ಅದರಲ್ಲಿ ತಾಮಸ ಬಿಟ್ಟು ಬೇರೆ ಯಾವುದು ಇಲ್ಲವೇ ಇಲ್ಲ, ಸಂಪೂರ್ಣವಾಗಿ ತಾಮಸ ದಾನ ಅದು. ಇನ್ನೂ ಇದೆ, ಇನ್ನು ಕೆಲವೊಬ್ಬರು ವ್ಯಕ್ತಿಗಳು ಆಗದೇ ಇರೋರು ಇರ್ತಾರೆ, ಅನಿವಾರ್ಯವಾಗಿ ಅವರಿಗೇ ಕೊಡಬೇಕಾಗತ್ತೆ. ಅವರಿಗೆ ಗೌರವ ನೀಡದೇನೆ ಅವರಿಗೆ ಅವಮಾನಪೂರ್ವಕವಾಗಿ ಮಾಡುವ ದಾನ ಏನಿದೆ ಅದು ತಾಮಸ ದಾನ. ಕೊಡುವಂತಹ ವ್ಯಕ್ತಿಗೆ ನಾವು ಸಣ್ಣವನೇ ಬ್ರಹ್ಮಚಾರಿಣೇ ಆಗಿರಬಹುದು, ನಮಗಿನ್ನ ಸಣ್ಣ ವಯಸ್ಸು ಅಂತ ಹೇಳಿ ಯಾವ ಗೌರವ ನೀಡದೇನೆ ನಮಸ್ಕಾರ ಮಾಡದೇನೆ ಅವನಿಗೆ ಕೊಡುವ ದಾನ, ಕೆಲವರಿಗೆ ಕೊಟ್ಟು ಇಲ್ಲಿಂದಲೇ ನಮಸ್ಕಾರ ಮಾಡ್ತಿರ್ತಾರೆ. ಅಲ್ಲ, ಶಿರವಾಗಿ ನಮಸ್ಕಾರ ಮಾಡಬೇಕು. ಆಗದೇ ಇದ್ದವರು ಸರಿ, ಅದು ಬೇರೆ ವಿಚಾರ. ಎಷ್ಟೇ ಸಣ್ಣವನಾಗಿರಲಿ, ಪರಮಾತ್ಮ ಆ ಒಳಗಡೆ ಆ ಪ್ರತಿಬಿಂಬದಲ್ಲಿ ಬಿಂಬನಾಗಿ ಪರಮಾತ್ಮ ಇರ್ತಾನೆ. ಅವನು ದೊಡ್ಡವನು, ಅವನಿಗೆ ನಾವು ನಮಸ್ಕಾರ ಮಾಡಬೇಕು. ಪರಮಾತ್ಮ ಈ ಬ್ರಾಹ್ಮಣನಲ್ಲಿ, ಈ ಬ್ರಹ್ಮಚಾರಿಯಲ್ಲಿ ಇರುವಂತಹ ನೀನು ತೃಪ್ತನಾಗು, ನಿನಗೆ ನಮಸ್ಕಾರ ಸಾಕು. ಖಂಡಿತವಾಗಲೂ ಅವನು ದಾನ ಮಾಡ್ತಾನೆ, ಅವನು ಉದ್ಧಾರ ಮಾಡ್ತಾನೆ. ಅವಮಾನ ಮಾಡಬಾರದು. ಬಹಳ ಪರಿಚಿತನೇ ಆಗಿರಬಹುದು, ನಮ್ಮವನೇ ಆಗಿರಬಹುದು, ಹಾಗಲ್ಲ, ಮಾಡೋದು ಹಾಗಲ್ಲ. ಆ ರೀತಿ ಅವಮಾನಪೂರ್ವಕವಾಗಿ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಅದೇಶ ಕಾಲೇ, ಅಶುಚಿ ದೇಶಕಾಲಗಳಲ್ಲಿ, ಅದೇಶ ಕಾಲೇ ಅಶುಚಿಯಾದ ದೇಶಕಾಲಗಳಲ್ಲಿ, ಅಪಾತ್ರೇಭ್ಯಶ್ಚ ಅಪಾತ್ರರಿಗೆ ನೀಡುವ ಅಸತ್ಕೃತಂ ನಮಸ್ಕಾರಾದಿ ಸತ್ಕಾರಗಳಿಲ್ಲದೆ, ಅಸತ್ಕೃತಂ ನಮಸ್ಕಾರಾದಿ ಸತ್ಕಾರಗಳಿಲ್ಲದೆ, ಅವಜ್ಞಾತಂ ಅವಮಾನ ಸಹಿತವಾಗಿ ಯದ್ದಾನಂ ದೀಯತೆ, ಯಾವ ದಾನವು ಕೊಡಲ್ಪಡುವುದೋ ತತ್ತಾಮಸ ಮುದಾಹೃತಂ, ಅದು ತಾಮಸ ದಾನ. ಪ್ರಶ್ನೆ ಇದ್ರೆ ಕೇಳಿ. ಅಂತ ಇಲ್ಲ ಆಚಾರ್ಯ, ನೀವು ಈ ಉದಾಹರಣೆ ಕೊಟ್ರಿ. ನೀವು ಹೇಳ್ದಂಗ ಅನುಸಂಧಾನ ಮುಖ್ಯ. ನೀವು ಯಾರು ನಮಸ್ಕಾರ ಮಾಡ್ತಾ ಇದ್ದೀರಿ ಅಥವಾ ನಮಸ್ಕಾರ ಮಾಡಿಸ್ಕೋತೀರಿ, ನನಗ್ ಮಾಡ್ದೆ ಅಂತ ಅನ್ಕೋಬಾರ್ದು, ನಾನ್ ನಿಮಗ್ ಮಾಡ್ದೆ ಅಂತಾನು ಅನ್ಕೋಬಾರ್ದು. ನಿಮ್ ಒಳಗಡೆ ಇರೋದು ಮಾಡಿಸ್ಕೊಳ್ಳೋನು ಅಷ್ಟೇ, ಅವ್ರು ನನಗೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಬಾರ್ದು. ಅದೇ ಇರೋದು ಬಿಗ್ ಪ್ರಾಬ್ಲಮ್. ಅದಕ್ಕೆ ಬರ್ತಾ ಇರೋದು, ನನಗೆ ನಮಸ್ಕಾರ ಮಾಡಿಸ್ಕೊಳಕ್ ಇಷ್ಟ ಇಲ್ಲ. ಅದೇ ಎಲ್ಲ ಮದ್ವೆಗೆ ಹೋದ್ರೆ ಬೆಳೆ ಗಡ್ಡ ನೋಡಿ ನಮಸ್ಕಾರ ಮಾಡ್ತಾರೆ, ಅದಂಗ ನನ್ ಮಾಡಿದ್ರು ಅಂತ ನಾನು ಅನ್ಕೊಳ. ನಾರಾಯಣ 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 ಅಷ್ಟೇ. ದೇವ್ರು ಇನ್ನೊಂದು, ನಮಗೆ ನಮಸ್ಕಾರ ಮಾಡಿದಾಗ ನಾವು ಸನ್ಯಾಸಿಗಳಿಗೆ ಮಾತ್ರ ನಾರಾಯಣ ನಮಸ್ಕೃತಿ. ಯಾರಾದ್ರೂ ಅವರಿಗೆ ನಮಸ್ಕಾರ ಮಾಡಿದಾಗ ಅವರು ಆಶೀರ್ವಾದ ಮಾಡೋ ಹಾಗಿಲ್ಲ. ಸನ್ಯಾಸಿಗಳು ವಿಜಯೀ ಭವ, ಆಯುಷ್ಮಾನ್ ಭವ, ಅವರು ನಾರಾಯಣ ಅನ್ಬೇಕು. ಆ ಗೃಹಸ್ಥರೆಲ್ಲರೂ ಆಶೀರ್ವಾದವೇ ಮಾಡ್ಬೇಕು. ಹೌದು, ಓಕೆ, ಹೌದೌದು. ನಾವೆಲ್ಲ ನಾರಾಯಣ ಅನ್ನೋ ಹಾಗಿಲ್ಲ. ಸರಿ ಆಚಾರ್ಯ, ಒಳ್ಳೆ ಪಾಯಿಂಟ್, ಅದು ಒಳ್ಳೆ ಪಾಯಿಂಟ್. ಇದು ನಮಗ್ ಗೊತ್ತಿರ್ಲಿಲ್ಲ. ಗೊತ್ತಿರ್ಲಿಲ್ಲ. ಹೌದೌದು, ಸನ್ಯಾಸಿಗಳು ಮಾತ್ರ ನಾರಾಯಣ ಅನ್ಬೇಕು. ಗೃಹಸ್ಥರು ಹೇಳಿದ್ದಾರೆ, ಕೆಲವು ಆಚಾರ್ಯ ಹೇಳಬಾರ್ದು ಅಂತ ಇದೆ, ನಿಯಮ ಇದೆ. ಹೌದು, ಓಕೆ, ಇಲ್ಲ ಕೇಳಿದ್ದೀನಿ. ಅವರಿಗೆ ಯಾರಾದ್ರೂ ಸುಮಂಗಲಿ ನಮಸ್ಕಾರ ಮಾಡಿದ್ರೆ ದೀರ್ಘ ಸುಮಂಗಲಿ ಭವ, ಒಬ್ಬ ವಟು ನಮಸ್ಕಾರ ಮಾಡಿದ್ರೆ ಜ್ಞಾನವಾನ್ ಭವ, ಯಶಸ್ವಿ ಭವ, ವಿದ್ಯಾವಾನ್ ಭವ, ಈ ರೀತಿಯಾಗಿ ನಾವು ಆಶೀರ್ವಾದ ಮಾಡಬೇಕು. ನನ್ ಸ್ಟ್ಯಾಂಡರ್ಡ್ ಅಂದ್ರೆ ಆಯುಷ್ಮಾನ್ ಭವ.
ಸರಿ, ಲಾಟ್ರಿ ಸಿಗ್ಲಿ, ನಿಮ್ಗೆ ಪ್ರಮೋಷನ್ ಸಿಗ್ಲಿ ಅಷ್ಟೇ, ಬಹಳ ಸಂತೋಷ ಆಗತ್ತೆ ಅವ್ರಿಗೆ, ಚಿಕ್ಕವ್ರಿಗೆ. ಇನ್ನೊಂದು ಧನ್ಯವಾದ. ಕಾಮನ್ ವರ್ಡ್ ಹೇಳ್ಬಿಡ್ಬೋದಲ್ಲ, ಮನೋಭಿಷ್ಟ ಸಿದ್ಧಾರ್ಥಂ ಅಷ್ಟೇ. ಹಾ, ಅದೇ ಅದೇ ಅದೇ. ಬಹಳ ಕಾಮನ್ ಏನ್ ಅಲ್ಲ. ಅಲ್ಲ, ನಾವು ನೀವು ಏನಾದ್ರೂ ಹಂಗಾರೆ ಹೇಳಿ. ಆಚಾರ್ಯ, ಹಾ ಇಷ್ಟು ದಿವ್ಸ ನಾವು ಅವ್ರು ಯಾರು ನಮಸ್ಕಾರ ಮಾಡಿದಾಗ ನಾರಾಯಣ ಅಂದ್ಬಿಟ್ಟಿದ್ದೀನಿ, ಅಷ್ಟು ದಿವ್ಸ ಸನ್ಯಾಸಿ ಆಗಿದ್ದೆ ಅಂತ ಅನ್ಕೊಂಡ್ಬಿಡ್ತೀನಿ ಈಗ. ಈಗ ಗೃಹಸ್ಥ ಆಗ್ಬಿಟ್ಟಿದ್ದೀನಿ ಇನ್ಮೇಲಿಂದ. ಅದ್ಯಾಕೆ ಅವ್ರು ಮಾತ್ರ ನಾರಾಯಣ ಅನ್ಬೋದು? ಅದೇ ಇದೆ ಅದು, ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ಇರ್ತಾನೆ ಅಂತ ಅವರಿಗೆ ಒಂದು ನಿಯಮ ಉಂಟು. ಆ ಸನ್ಯಾಸಿ ನಿಯಮಗಳಲ್ಲಿ ವಿಷ್ಣು ತೀರ್ಥರು ಸನ್ಯಾಸ ಧರ್ಮ ಅಂತ ಬರೆದಿದ್ದಾರೆ. ಒಂದು ಮಧ್ವಾಚಾರ್ಯರ ಮೂಲ ಪೂರ್ವಾಶ್ರಮ ತಮ್ಮ ಅವರು. ಅದರಲ್ಲಿ ನಾರಾಯಣ ನಮಸ್ಕೃತಿ, ಯಾರ ಸನ್ಯಾಸಿಗಳು ನಮಸ್ಕಾರ ಮಾಡಿದಾಗ ಅವರು ನಾರಾಯಣ ಶಬ್ದವನ್ನೇ ತಗೊಳ್ಬೇಕು ಅಂತ. ಅವರು ಪರಮಾತ್ಮ ನೆನೆಸಿದ್ರೆ ಸಾಕು, ಇವರ ಎಲ್ಲ ಅಭಿಷ್ಟಗಳು ಸಿದ್ಧವಾಗುತ್ತೆ. ಗೃಹಸ್ಥರಿಗೆ ಆಸಕ್ತಿ ಇಲ್ಲ, ಅವ್ರು ಹೇಳಿದ್ದು ಮಾತ್ರ ಆಗತ್ತಷ್ಟೆ. ಆಚಾರ್ಯ, ಒಂದು ವಿಷಯ, ಹ್ಮ್ ಈ ವ್ಯಾಸತೀರ್ಥದ ಕತೆ ಓದ್ತೀವಲ್ಲ, ಅದ್ರಲ್ಲಿ ಅಲ್ಲಿ ಅವ್ರ ತಾಯಿಗೆ ಪುತ್ರ ಪ್ರಾಪ್ತಿರಸ್ತು ಅಂತ ಸನ್ಯಾಸಿಗಳು ಇದು ಮಾಡ್ತಾರಲ್ಲ, ಆಶೀರ್ವಾದ ಮಾಡ್ತಾರೆ, ಆಮೇಲೆ ವ್ಯಾಸತೀರ್ಥರು ಹುಡ್ತಾರೆ ಅಂತ. ಯಾವುದು? ವ್ಯಾಸರಾಜರು ಹಾ ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜರು ಕತೆ ಬರುತ್ತಲ್ಲ, ಹಾ, ಹಾ, ಅದ್ರಲ್ಲಿ ಬರುತ್ತಲ್ಲ, ಪುತ್ರ ಪ್ರಾಪ್ತಿರಸ್ತು ಅಂತ ಹೇಳ್ತಾರೆ, ಆಮೇಲೆ ಅಂದ್ರೆ ಇವ್ರು ಹುಡ್ತಾರೆ ಅಂತ. ಅದರಲ್ಲಿ ಬಹಳ ವ್ಯತ್ಯಾಸ ಇದೆ. ನಾವು ಹೋಗಿ ಬಾಯಿ ಬಿಟ್ಟು ಕೇಳಿದಾಗ ಅವಾಗ ಆ ರೀತಿ ಆ ರೀತಿ ಆಶೀರ್ವಾದ ಮಾಡೋದುಂಟು. ಅವರು ಕೊನೆಗೂ ಕೂಡ ನಾರಾಯಣ, ಹಾ ಸರಿನಾ, ಅವರು ನಾರಾಯಣ ಅಂತ ಅಂದಾಗಲೇನೆ ಅದು ಸಫಲ. ಸರಿನಾ? ಸರಿ ಸರಿ. ಹಾಗಿದೆ, ಕೆಲವು ಬಹಳ ಸೂಕ್ಷ್ಮ ಇದೆ ಈ ಸನ್ಯಾಸ ಧರ್ಮ. ಅದು ಗ್ರಂಥ ಅದ್ಭುತ ಇದೆ. ಆ ರೀತಿ ಸನ್ಯಾಸಿಗಳು ಈಗಿನ ಕಾಲದಲ್ಲಿ ಬಹಳ ಕಷ್ಟ. ಅಷ್ಟು ಎಲ್ಲ ಧರ್ಮಗಳನ್ನ ಅದನ್ನ ಪರಿಪಾಲಿಸೋದು ಬಹಳ ಕಷ್ಟ. ಸರಿ ಆಚಾರ್ಯ. ಇವಾಗ ಪಣಿರಾಜ್ ಅವ್ರು ಹೇಳಿದ್ರೆ ಪ್ರಮೋಷನ್ ಸಿಗ್ಲಿ, ಅದ್ ಸಿಗ್ಲಿ ಅಂತ ಆಶೀರ್ವಾದ ಮಾಡೋಣ ಅಂತ. ಇದು ಚೆನ್ನಾಗಿದೆ. ಇಲ್ಲ, ನಾ ಪ್ರಮೋಷನ್ ಏನು ಹೇಳೋದಿಲ್ಲ. ಮನೋಭಿಷ್ಟ ಸಿದ್ಧಾರ್ಥಂ ಅಸಲ್ ಏನ್ ಅನ್ಕೊಂತಾರ ಅವರು ಮನೋಕಾಮ್ನ, ನಿಮ್ ಮನ್ಸಲ್ಲಿ ಏನಿದೆಯೋ ಅದಾಗ್ಬಿಡ್ಲಿ. ಅಷ್ಟೇ ಜನರಲ್ ಅದು. ಮನೋಭೀಷ್ಟ ಸಿದ್ಧಿರಸ್ತು ಅಷ್ಟೇ. ಅಷ್ಟೇ ಹೇಳೋದು. ಸರಿ, ಹಾಗಾದ್ರೆ ಸಿಗೋಣ. ಚೆನ್ನಾಗಾಯ್ತು ಇವತ್ತು ಪಾಠ. ಹೌದು ಆಚಾರ್ಯ.